ನಮಸ್ಕಾರ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊತೀವಿ. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಸುಮಾರು ನಮ್ಮ ವೀಡಿಯೋಸಲ್ಲಿ ನೋಡಿರ್ತೀರಿ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ನೀವೊಂದು ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಆಗಬೇಕು. ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಅಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆ ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ದು ಏನಪ್ಪ ಅಂದರೆ ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡಬೇಕು. ತುಂಬ ಎಫರ್ಟ್ಲೆಸ್ ಆಗಿ, ಟೆನ್ಷನ್ ಇಲ್ಲದೆ, ತುಂಬ ಕಾಮಾಗಿ ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಎಂಜಾಯ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಹೋಗಬೇಕು. ನೀವು ಲೈಫು ಎಂಜಾಯ್ ಮಾಡಬೇಕು, ಜೊತೆಯಲ್ಲಿ ಟ್ರೇಡಿಂಗು ಮಾಡಬೇಕು, ಆ ಟ್ರೇಡಿಂಗಿಂದ ಅರ್ನಿಂಗು ಆಗಬೇಕು. ಓಕೆ, ಸೊ ಈ ಥರ ನಾವು ಯಾರಾದರೂ ಟ್ರೇಡ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂದರೆ ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಆಗ್ತಿದ್ದೀವಿ ಅಂತ ಅರ್ಥ. ಓಕೆ, ಸೊ ಇವತ್ತು ರಿಲ್ಯಾಕ್ಸ್ಡಾಗಿ, ತುಂಬ ಕಾಮಾಗಿ, ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡಿಕೊಂಡು ಹೋಗೋದು ಹೇಗೆ, ಅದರಲ್ಲೂ ಮಾರ್ಕೆಟ್ ಮೂಮೆಂಟ್ಸ್ ನಾವು ಟ್ರೇಡ್ ಮಾಡೋವಾಗ ಮೇಯ್ನ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮಾರ್ಕೆಟ್ ಮೂಮೆಂಟ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಮೂಮೆಂಟ್ನ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ಕೊನೆಯ ಪಾಯಿಂಟು. ಅದೊಂದು ಕ್ಲಾರಿಟಿ ಸಿಕ್ಬಿಡ್ತು ಅಂದರೆ ಸುಮ್ಮನೆ ಮಾಡ್ಕೊಂಡು ಹೋಗೋದು, ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ. ಬೇರೆ ಏನು ಜಾಸ್ತಿ ನಾವು ಕೂತ್ಕೊಂಡು ಅನಲೈಸ್ ಮಾಡ್ತೀವಿ, ಅದನ್ನು ನೋಡಬೇಕು, ಈ ನ್ಯೂಸು ಅದು ಎಲ್ಲ ನಾವು ಎಷ್ಟು ಜಾಸ್ತಿ ನಾವು ಇದ್ರ ಮೇಲೆಲ್ಲ ಫೋಕಸ್ ಮಾಡ್ತೀವಿ, ಅಷ್ಟು ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡು ಅಷ್ಟು ಜಾಸ್ತಿ ಕನ್ಫ್ಯೂಷನು ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಅದರಲ್ಲಿ ಮಾರ್ಕೆಟ್ ಮೂಮೆಂಟ್ ಅಂತ ಬಂದಾಗ ನೀವೆಲ್ರಿಗೂ ಗೊತ್ತಿರುತ್ತೆ, ಮಾರ್ಕೆಟ್ ಅಪ್ ಟ್ರೆಂಡ್ ಆಗಲಿ, ಡೌನ್ ಟ್ರೆಂಡ್ ಆಗಲಿ, ಸುಮಾರು ಜನ ಸೈಡ್ ವೇಸ್ ಅಂತ ಹೇಳ್ತಾರೆ. ಇದು ಮಲ್ಟಿಪಲ್ ವೇಸ್ ಆಫ್ ಮಾರ್ಕೆಟ್ ಮೂಮೆಂಟ್ ಇದೆ. ಓಕೆ, ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಇಟ್ಕೊಳ್ಳಿ, ಒಂದು ಅಪ್ ಟ್ರೆಂಡ್ ಆಗಲಿ, ಒಂದು ಡೌನ್ ಟ್ರೆಂಡ್ ಆಗಲಿ, ಒಂದು ಒನ್ ಡೈರೆಕ್ಷನ್ ಮಾರ್ಕೆಟ್ ಮೂಮೆಂಟ್ ಅಂತ ಇಟ್ಕೊಳ್ಳಿ. ಲಾಂಗ್ ಬ್ಯಾಕ್ ನಾನು ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಸುಮಾರು ಜನ ಹೇಳಿರೋದು ಕೇಳ್ಪಟ್ಟಿದ್ದೀನಿ. ಅಪ್ ಟ್ರೆಂಡಿಂಗ್ ಮಾರ್ಕೆಟು, ಬುಲ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದವರು ಎಲ್ಲರೂ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ದಾರೆ, ಕೇಳ್ಪಟ್ಟಿದ್ದೀನಿ. ಬಟ್ ಇವಾಗ ನಾನು ಆಲ್ಮೋಸ್ಟ್ 20 ವರ್ಷ ಎಕ್ಸ್ಪೀರಿಯನ್ಸ್ ಈ ಬಿಸ್ನೆಸ್ಸಲ್ಲಾಗಿ ಇವಾಗ ಬರ್ತಾ ಇಷ್ಟು ವರ್ಷದಲ್ಲಿ ಇವಾಗ ಲೇಟೆಸ್ಟ್ ನೋಡ್ತಾ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಅಲ್ಲ, ಡೌನ್ ಟ್ರೆಂಡ್ ಅಲ್ಲ, ಯಾವುದೇ ಟ್ರೆಂಡಲ್ಲೂ ದುಡ್ಡು ಮಾಡೋದು ಕಷ್ಟ ಆಗಿಬಿಟ್ಟಿದೆ ಟ್ರೇಡರ್ಸ್ಗೆ. ಹೌದಾ ಇಲ್ವಾ? ಟ್ರೇಡರ್ಸ್ಗೆ, ಕಾಮನ್ ಟ್ರೇಡರ್ಸ್ಗೆ ಯಾವುದೇ ಟ್ರೆಂಡಿಂಗ್ ಆಗಲಿ, ಟ್ರೆಂಡ್ ಇಲ್ಲದೇ ಇರೋಂಥ ಮಾರ್ಕೆಟ್ ಆಗಲಿ, ಎಲ್ಲದರಲ್ಲೂ ದುಡ್ಡು ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ಜಾಸ್ತಿ ಗೊಬ್ಬರ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ತಲೆಯಲ್ಲಿ. ಓಕೆ, ಅವರಾಗಿ ತುಂಬಿಸ್ಕೊಂಡಿಲ್ಲ, ಇನ್ನೊಬ್ರು ತುಂಬಿಸಿರ್ಬೋದು, ಬೇರೆಯವ್ರು ತುಂಬಿಸಿರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬೇರೆ ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಎಲ್ಲದನ್ನೂ ಕೇಳಿಸ್ಕೊಂಡು ಕೊನೆಯಲ್ಲಿ ಕನ್ಫ್ಯೂಷನ್ನೇ ಜಾಸ್ತಿ ಆಗುತ್ತೆ. ಓಕೆ, ಸೊ ಇವತ್ತು ನಾನು ಬ್ಯಾಂಕ್ ನಿಫ್ಟಿ ಅನ್ನೋ ಒಂದು ಇಂಡೆಕ್ಸ್, ಅದರದ್ದು ಒಂದು ಎಕ್ಸಾಂಪಲ್ ತೊಗೊಂಡು ಅದರಲ್ಲಾಗಿರೋಂಥ ರೀಸೆಂಟ್ ಪ್ರೈಸ್ ಮೂಮೆಂಟ್, ಆ ಪ್ರೈಸ್ ಮೂಮೆಂಟಲ್ಲಿ ನಮ್ಮ ಡೈನಮಿಕ್ ಸಿಸ್ಟಮ್ ಮುಖಾಂತರ ಎಫರ್ಟ್ಲೆಸ್ ಆಗಿ ಒಂದು ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಥರ ಟ್ರೇಡ್ ಮಾಡ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬ್ಯಾಂಕ್ ನಿಫ್ಟಿ ಪ್ರೈಸ್ ಆಲ್ಮೋಸ್ಟ್ ಮಾರ್ಚ್ ಮಂತಲ್ಲಿ ಕಂಟಿನ್ಯೂಸ್ ಆಗಿ ಅಪ್ ಮೂಮೆಂಟ್ ಆಗಿ ಅಲ್ಲಿಂದ ಡೌನ್ ಬರ್ತಿರೋವಾಗ 1st ಏಪ್ರಿಲ್ 2025 ಈ ಡೇಟಿಗೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಸೆಲ್ ಸಿಗ್ನಲ್ ಬಂದಿದೆ. ಇದು ಯಾವುದಪ್ಪ ಸೆಲ್ ಸಿಗ್ನಲ್ ಅಂದರೆ ಇದನ್ನು ಸ್ಪೀಡ್ ಸಿಗ್ನಲ್ ಅಂತ ಕರಿತೀವಿ. ಆ ಸ್ಪೀಡ್ ಸಿಗ್ನಲ್ ಬಂದು ನಮಗೆ ಸೆಲ್ ಕೊಟ್ಟಿದೆ. ಸೊ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ಸ್, ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋಂಥ ಮೆಂಬರ್ಸ್, ಇವರೆಲ್ಲ ಏನು ಮಾಡಿರ್ತಾರೆ, ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನಿಂಗ್ ಪ್ರೈಸಲ್ಲಿ ಅದನ್ನು ಸೆಲ್ ಮಾಡಿರ್ತಾರೆ. ಸೆಲ್ ಮಾಡಿದಾಗ ಪ್ರೈಸ್ ಬಂದ್ಬಿಟ್ಟು 50,908 ಈ ರೇಟಿಗೆ ಅದನ್ನು ಸೆಲ್ ಮಾಡಿರ್ತಾರೆ. ಸೆಲ್ ಮಾಡಿದಾಗ ನಾವು ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪ್ರೈಸ್ ಡೌನ್ ಬರಬೇಕು, ಡೌನ್ ಬಂದಷ್ಟು ನಮಗೆ ಪ್ರಾಫಿಟ್ಟು, ಕರೆಕ್ಟ್ ಅಲ್ವಾ? ಡೌನ್ ಬರಬೇಕು, ಮೇಲೆ ಹೋಗಬೇಕು ಅಂತ ನಮ್ಮ ಡೈನಮಿಕ್ ಮೆಂಬರ್ಸ್ ಬಂದ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡು ಕೂತಿರಲ್ಲ. ಅಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ, ಕ್ಲಿಯರ್ ಸೆಲ್ ಆಪರ್ಚುನಿಟಿ ಇದೆ, ಸರಿ ಸೆಲ್ ಮಾಡೋಣ. ಫಸ್ಟು ಸೆಲ್ ಮಾಡಿದಾಗ ಏನಾಯಿತು ಅಂದರೆ ಅಲ್ಲಿಂದ ಪ್ರೈಸು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. 50,908 ಪ್ರೈಸ್ ಕಂಟಿನ್ಯೂಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. 4th ಏಪ್ರಿಲ್ 2025 ಅಷ್ಟೊತ್ತಿಗೆ 51,800 ರೇಂಜ್ ಹೈ ಮಾಡಿದೆ. ಅಂದರೆ ಎಷ್ಟಾಯಿತು, 900 ಪಾಯಿಂಟ್ ಮೇಲೆ ಹೋಗ್ಬಿಟ್ಟಿದೆ. ಇವಾಗ ಸುಮಾರು ಜನ ಟ್ರೇಡ್ ಮಾಡೋವಾಗ ಬ್ಯಾಂಕ್ ನಿಫ್ಟಿಲಿ 900 ಪಾಯಿಂಟ ಹೆಂಗ್ರಿ ತಡ್ಕೊಳ್ಳೋದು, ಹೆಂಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ನಮ್ಮ ಡೈನಮಿಕ್ ಮೆಂಬರ್ಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇದನ್ನು ಬೈ ಚಾನ್ಸ್ ಇಫ್ ಇನ್ ಕೇಸ್ ಫ್ಯೂಚರ್ಸಲ್ಲೇ ಟ್ರೇಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ.
ಅಲ್ಲಿ 1 ಲಾಟ್ ಫ್ಯೂಚರ್ಸ್ ಟ್ರೇಡ್ ಮಾಡಬೇಕು ಅಂದರೆ ಒಂದು ಏನು 2 ಲಕ್ಷ 2,10,000 ಈ ರೇಂಜಲ್ಲಿ ಏನೋ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರಬೇಕು ಬ್ಯಾಂಕ್ ನಿಫ್ಟಿದು ನನಗೆ ಗೊತ್ತಿರಂಗೆ. ಸೊ ಅಲ್ಲಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಷ್ಟಿದೆ ಅಂದರೆ ನಾವು 1 ಲಾಟ್ ಟ್ರೇಡ್ ಮಾಡೋಕ್ಕೆ ಕ್ಯಾಪಿಟಲ್ ಎಷ್ಟು ಇಟ್ಕೋಬೇಕು ಅನ್ನೋ ಒಂದು ಡೀಟೇಲ್ನ ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಕನ್ವೆ ಮಾಡಿರ್ತೀವಿ. ಅದ್ರ ಪ್ರಕಾರ ಕರೆಕ್ಟ್ ಕ್ಯಾಪಿಟಲ್ ಇಟ್ಕೊಂಡು ಆ ಪೊಸಿಷನ್ ತೊಗೊಂಡಿರ್ತಾರೆ. ಪೊಸಿಷನ್ ತೊಗೊಂಡು ಅದು 900 ಪಾಯಿಂಟ್ ಮೇಲೆ ಹೋದ್ರೂ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ಆರಾಮಾಗಿ ಕೂತಿರ್ತಾರೆ. ಅಲ್ಲೇನೋ 900 ಪಾಯಿಂಟ್ ಮೇಲೆ ಹೋಗೋವಾಗ 27,000 ರೂಪಾಯಿ ನಮಗಲ್ಲಿ ಮೈನಸಲ್ಲಿ ಇದ್ದಿರುತ್ತೆ ಟ್ರೇಡ್. ಬಟ್ ಆ ಸಿಸ್ಟಮ್ ಪ್ರಕಾರ ಆ ಸಿಸ್ಟಮ್ನ ಹೇಗೆ ಫಾಲೋ ಮಾಡಬೇಕು ಅಂತ ಏನು ರೂಲ್ಸ್ ಇದೆ ಟ್ರೈನಿಂಗಲ್ಲಿ ಏನು ತಿಳಿಸ್ತೀವಿ ಅದ್ರ ಪ್ರಕಾರ ಅದು ಇನ್ನೂ ಎಕ್ಸಿಟೇ ಕೊಟ್ಟಿಲ್ಲ. ಇವಾಗ ನೀವು ಈ ವಿಡಿಯೋ ನೋಡುವಾಗ ಏನು 900 ಪಾಯಿಂಟ್ ಮೇಲೆ ಹೋಗಿ ಎಕ್ಸಿಟ್ ಕೊಟ್ಟಿಲ್ವಾ, ಸ್ಟಾಪ್ ಲಾಸೇ ಇಡೋದಿಲ್ವಾ, ನೀವು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಅಲ್ಲಿ ನಾವು ಎಕ್ಸಿಟ್ ಮಾಡಬೇಕು ಅಂದರೆ ಆ ಸಿಸ್ಟಮ್ ಎಕ್ಸಿಟ್ ಕೊಡಲಿ, ಆವಾಗ ಮಾಡೋಣ, ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿರಲ್ಲ ಅಂದ್ಬಿಟ್ಟು ಆರಾಮಾಗಿ ವೆಯ್ಟ್ ಮಾಡ್ತಿರೋವಾಗ ಏನಪ್ಪ ಆಯಿತು ಅಂದರೆ 4ನೇ ತಾರೀಕು ಏಪ್ರಿಲ್ಗೆ ಅದು ಹೈ ಮಾಡಿ ಅಲ್ಲಿಂದ ಪ್ರೈಸು ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಟರ್ನ್ ಆಗೋವಾಗ ಎವ್ರಿ ಟರ್ನಿಂಗ್ ಪಾಯಿಂಟಿಗೆ ಒಂದು ರೀಸನ್ ಇರಲೇಬೇಕು. ಈ ಡೈನಮಿಕ್ ಸಿಸ್ಟಮಲ್ಲಿ ವಿತೌಟ್ ರೀಸನ್ ಪ್ರೈಸ್ ಟರ್ನ್ ಆಗಲ್ಲ. ಅಂದರೆ ಟರ್ನ್ ಆಗೋ ಪಾಯಿಂಟನ್ನು ಈ ಡೈನಮಿಕ್ ಸಿಸ್ಟಮ್ ನಮಗೆ ಮೊದಲೇ ಕ್ಲಾರಿಟಿ ಕೊಟ್ಬಿಡುತ್ತೆ, ಅಟ್ಲೀಸ್ಟ್ ಎ ಡೇ ಬಿಫೋರ್. ಓಕೆ, ಸೊ ಆ ಲೆಕ್ಕದಲ್ಲಿ ನೋಡುವಾಗ 3rd ಏಪ್ರಿಲ್ ಈ ದಿವಸ ಮಾರ್ಕೆಟ್ ಕ್ಲೋಸ್ ಆದಾಗ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಬರೋವಂಥ ಸ್ಪೀಡ್ ಡೈನಮಿಕ್ ರಿಪೋರ್ಟ್ ಏನು ನೋಡ್ತೀವಿ, ಆ ರಿಪೋರ್ಟಲ್ಲಿ ಸ್ಪೀಡ್ ಸಿಗ್ನಲ್ ಬಂದು ಇನ್ನೂ ಸೆಲ್ಲಲ್ಲೇ ಇದೆ. ಸ್ಪೀಡ್ ಸಿಗ್ನಲ್ದು ಸ್ಟ್ರೆಂತ್ ಲೆವೆಲ್ ಅಂತ ಒಂದು ನಂಬರ್ ಇದೆ. ಆ ನಂಬರ್ ಬಂದ್ಬಿಟ್ಟು 51,745 ಈ ರೇಂಜಲ್ಲಿದೆ. ಅಂದರೆ ಏನರ್ಥ, ನೆಕ್ಸ್ಟ್ ಡೇ ಪ್ರೈಸ್ ಇಫ್ ಇನ್ ಕೇಸ್ ಮೇಲೆ ಹೋಗಿ ಆ 51,745 ಮೇಲೆ ಕ್ಲೋಸ್ ಆದರೆ ಆವಾಗ ಸಿಗ್ನಲ್ ಚೇಂಜ್ ಆಗುತ್ತೆ. ಸೊ ಈ ನಂಬರ್ನ ನಾವು ಆಲ್ರೆಡಿ 3ನೇ ತಾರೀಕು ಏಪ್ರಿಲ್ ಸಾಯಂಕಾಲ ಮಾರ್ಕೆಟ್ ಮುಗಿದ ಮೇಲೆ ನೋಡಿಟ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಪ್ರೈಸ್ ಮೇಲೋಯ್ತು ಅಂದರೆ 51,745 ಇಂಪಾರ್ಟೆಂಟ್ ನಂಬರ್ ಇದೆ, ಅದ್ರ ಮೇಲೆ ಕ್ಲೋಸ್ ಆದರೆ ಸಿಗ್ನಲ್ ಚೇಂಜ್ ಆಗುತ್ತೆ. ಆವಾಗ ಪ್ರಾಬಬ್ಲಿ ನಾವು ಅದನ್ನು ಎಕ್ಸಿಟ್ ಮಾಡಿ ಲಾಂಗ್ ತೊಗೋಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ 51,745 ತನಕ ಬಂದು ಅದ್ರ ಮೇಲೆ ಕ್ಲೋಸ್ ಆಗ್ತಿಲ್ಲ, ಅದ್ರ ಕೆಳಗೆ ಕ್ಲೋಸ್ ಆಗ್ತಿದೆ ಅಂದರೆ ಆ ಸಿಗ್ನಲ್ ಇನ್ನೂ ಸೆಲ್ಲಲ್ಲೇ ಇರೋದ್ರಿಂದ ಪ್ರೈಸ್ ವಾಪಸ್ ಅಲ್ಲಿಂದ ಡೌನ್ ಬರೋಂಥ ಚಾನ್ಸಸ್ಸು ಇದೆ ಅಂದ್ಬಿಟ್ಟು ಇಷ್ಟು ಕ್ಲಾರಿಟಿ ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಇದೆ. ಸೊ ಇದ್ದಾಗ ಏನಾಯಿತು, 4ನೇ ತಾರೀಕು ಪ್ರೈಸ್ ಮೇಲೋಯ್ತು, 51,800 ರೇಂಜ್ 840 ರೇಂಜ್ ಎಲ್ಲ ಹೈ ಮಾಡಿ ಅಲ್ಲಿಂದ ಡೌನ್ ಬಂದು 51,502 ಕ್ಲೋಸ್ ಆಗಿದೆ ಆ 4ನೇ ತಾರೀಕಿಗೆ. ಸೊ ಏನಾಗೋಯ್ತು, ಒಂದು ಮೇಜರ್ ಪಾಯಿಂಟ್ ತನಕ ಬಂದು ಅದ್ರ ಕೆಳಗೆ ಕ್ಲೋಸ್ ಆಯಿತು. ಸೊ ಸಿಗ್ನಲ್ ಚೇಂಜ್ ಆಗಿಲ್ಲ, ಅದು ಇನ್ನೂ ಸೆಲ್ ಸಿಗ್ನಲಲ್ಲೇ ಇತ್ತು, ಅಂದರೆ ಪ್ರೈಸ್ ಇಲ್ಲಿಂದ ಫರ್ದರ್ ಡೌನ್ ಬರ್ಬೋದು ಅಂತ ಅರ್ಥ. ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಆರಾಮಾಗಿ ಶಾರ್ಟ್ ಪೊಸಿಷನ್ ಇಟ್ಕೊಂಡು ಕೂತ್ಕೊಂಡಿರೋವಾಗ ಅಲ್ಲಿಂದ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 7ನೇ ತಾರೀಕು ಏಪ್ರಿಲ್ ಮಾರ್ಕೆಟ್ ಓಪನ್ ಆದಾಗಲೇ ದೊಡ್ಡ ಗ್ಯಾಪ್ ಡೌನ್. ಈ ಗ್ಯಾಪ್ ಡೌನ್ ಎಲ್ಲ ಆಗೋಕ್ಕೆ ಮುಂಚೆ ಇವಾಗ ಪ್ರೈಸ್ ಡೌನ್ ಬರುತ್ತೆ, ಡೌನ್ ಬರೋವಾಗ ಎಲ್ಲೋ ಇನ್ನೊಂದು ಮೇಯ್ನ್ ಪಾಯಿಂಟ್ ಇರುತ್ತಲ್ವ ಟರ್ನ್ ಆಗೋದಕ್ಕೆ, ಅದು ಎಲ್ಲಿ ಅಂತ ನಾವು ಮೊದಲೇ ನೋಡಿಟ್ಕೊಂಡಿದ್ರೆ 49,280 ಈ ಪ್ರೈಸಿಗೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಮಿಡ್ ಟ್ರೆಂಡ್ ಅಂತ ಏನು ಹೇಳ್ತೀವಿ ಅದರದ್ದು ಸ್ಟ್ರೆಂತ್ ಲೆವೆಲ್ ಆ ಪಾಯಿಂಟಿಗಿದೆ 49,280. ಸೊ ಪ್ರೈಸ್ ಏನಾದರೂ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿ ಆ 49,280 ತನಕ ಬಂದರೆ ಅಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡಿಕೊಂಡು ಬೇಗ ಎಕ್ಸಿಟ್ ಮಾಡೋದಕ್ಕೆ ರೆಡಿ ಆಗಿರಬೇಕು ಅಂತ ನಾವು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ. ಅದು ನಾವು ಎಂಟ್ರಿ ತೊಗೊಂಡು ಆ ಪಾಯಿಂಟ್ ತನಕ ಬರೋದಕ್ಕೆ ಅದು 1 ದಿವಸದಲ್ಲಿ ಬರುತ್ತಾ 10 ದಿವಸದಲ್ಲಿ ಬರುತ್ತಾ ನಮಗದು ಗೊತ್ತಿಲ್ಲ, ಬಟ್ ಪಾಯಿಂಟ್ ಇದು. ಸೊ 7ನೇ ತಾರೀಕು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದಾಗ ಏನಾಯಿತು, ನೆಟ್ಟಿಗೆ ಪ್ರೈಸ್ ಅಲ್ಲಿಗೆ ಬಂದ್ಬಿಡ್ತು. ಓಕೆ, ಸೊ 49,285 ಈ ರೇಂಜು ಎಲ್ಲೋ ಓಪನಿಂಗ್ ತೋರಿಸಿದೆ, ಬಟ್ ನಾವು ಫಸ್ಟ್ 1 ಮಿನಿಟಲ್ಲಿ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿದ್ರೆ ಅಷ್ಟರೊಳಗಡೆ ಅದು ಮೇಲೆ ಬಂದ್ಬಿಟ್ಟಿತ್ತು 49,500 600 ರೇಂಜ್ಗೆ ಬಂದ್ಬಿಟ್ಟಿತ್ತು. ಅಲ್ಲಿಂದ ತಿರ್ಗಾ ಒಂದು ಸತಿ ಡೌನ್ ಹೋಗಿ 49,280 ತನಕ ಬಂತು. ಇವಾಗ 49,280 ಬರ್ತಾನೆ ಏನು ಮಾಡ್ತೀವಿ, ಎಲ್ಲ ಡೈನಮಿಕ್ ಮೆಂಬರ್ಸು ಆಪ್ಷನ್ಸಲ್ಲಿ ಪುಟ್ ಆಪ್ಷನ್ ತೊಗೊಂಡಿರೋರೆಲ್ಲ ಪ್ರಾಫಿಟ್ ಸೆಕ್ಯೂರ್ ಮಾಡ್ತಾರೆ. ಶಾರ್ಟ್ ಪೊಸಿಷನ್ ಫ್ಯೂಚರ್ಸಲ್ಲಿ ಶಾರ್ಟ್ ಪೊಸಿಷನ್ ಇರೋರೆಲ್ಲ ಬೇಗ ಎಕ್ಸಿಟ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಆ ಪಾಯಿಂಟ್ ನಮಗೆ ಕ್ಲಾರಿಟಿಯಿಂದ ಗೊತ್ತು, ದಿಸ್ ಇಸ್ ದ ಪಾಯಿಂಟ್, ಇಲ್ಲಿ ಹುಷಾರಾಗಿರಬೇಕು. ಅದು ನೋಡಿದ್ರೆ 49,156 ತನಕ ಲೋ ಬಂದಿದೆ, ಬಟ್ ಕ್ಲೋಸಿಂಗ್ ಅಷ್ಟೊತ್ತಿಗೆ ಪ್ರೈಸ್ ಮೇಲ್ ಬಂದು ಕ್ಲೋಸ್ ಆಗೋಯ್ತು. ಕ್ಲೋಸ್ ಆದಮೇಲೆ ಇವಾಗ ಅಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಫಾರ್ಮ್ ಆಗೋಯ್ತು, ಇಲ್ಲಿಂದ ಟರ್ನ್ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು.
ಸುಮಾರು ಜನ ನಮ್ಮ ಡೈನಮಿಕ್ ಮೆಂಬರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಏನು ಮಾಡಿರ್ತಾರೆ ಅಂದರೆ ಆ ಪಾಯಿಂಟ್ಗೆ ಎಕ್ಸಿಟ್ ಮಾಡಿರ್ತಾರೆ, ಅದನ್ನು ಆ ಬಾಟಮ್ಗೆ ಎಕ್ಸಿಟ್ ಮಾಡಿರ್ತಾರೆ. ಡೈನಮಿಕ್ ಲೈವ್ ಜೊತೆ ಡೈನಮಿಕ್ ಸಿಸ್ಟಮ್ ಜೊತೆ ಡೈನಮಿಕ್ ಲೈವ್ ಇಟ್ಕೊಂಡಿರೋರು ಅರ್ಲಿ ಎಕ್ಸಿಟ್ ಮಾಡಿರ್ತಾರೆ, ಕ್ಲೋಸ್ ಟು ದ ಬಾಟಮ್. ಇಫ್ ನಾಟ್ ಎಕ್ಸಾಕ್ಟ್ಲಿ ಬಾಟಮ್ ಇಲ್ಲ ಅಂದ್ರೂ ಕ್ಲೋಸ್ ಟು ದ ಲೋವೆಸ್ಟ್ ಪ್ರೈಸ್ಗೆ ಎಕ್ಸಿಟ್ ಮಾಡಿರ್ತಾರೆ. ಬಟ್ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಸುಮ್ಮನೆ ಕಣ್ಮುಚ್ಕೊಂಡು ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಹೊಸಬರು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಈ ಪಾಯಿಂಟ್ ಬಂದಿದೆ ಇಲ್ಲಿಂದ ಟರ್ನ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ DMBOTS ರೇಂಜಸ್ ಅಂತಿದೆ, ಅದರಲ್ಲಿ ಬೈ ಅಬೌವ್, ಸೆಲ್ ಬಿಲೋ ಈ ಥರ ವ್ಯಾಲ್ಯೂಸ್ ಇದೆ. ಅದರಲ್ಲಿ ರೇಂಜ್ 3 ಬೈ ಅಬೌವ್ ವ್ಯಾಲ್ಯೂ ಅಂತ ಒಂದು ನಂಬರ್, ಈ ನಂಬರ್ನ ನೋಡಿಟ್ಕೊಂಡು ಕಾಯ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಈ ನಂಬರ್ ಮೇಲ್ ಟ್ರೇಡ್ ಆದರೆ ಲೆಟ್ ಅಸ್ ಎಕ್ಸಿಟ್ ಅನ್ನೋ ಒಂದು ಪ್ಲ್ಯಾನ್. ಸೊ 7ನೇ ತಾರೀಕು ಮಾರ್ಕೆಟ್ ಮುಗಿದ ಮೇಲೆ ನೋಡಿದ್ರೆ ರೇಂಜ್ 3 ಬೈ ಅಬೌವ್ ವ್ಯಾಲ್ಯೂ 50,240 ಇದೆ. ಸೊ 7th ಈವ್ನಿಂಗ್ಗೆ ಎಲ್ಲ ಮೆಂಬರ್ಸು ಡಿಸೈಡ್ ಮಾಡಿಬಿಟ್ಟಿರ್ತಾರೆ ನಾಳೆ 50,240 ಮೇಲ್ ಟ್ರೇಡ್ ಆದರೆ ಲೆಟ್ ಅಸ್ ಎಕ್ಸಿಟ್. ಸೊ ನೆಕ್ಸ್ಟ್ ಡೇ 8th ಏಪ್ರಿಲ್ಗೆ ಏನಾಯ್ತಪ್ಪ ಅಂದರೆ ಮಾರ್ಕೆಟ್ ಓಪನ್ ಆದವಾಗಲೇ ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗೋಯಿತು. ಗ್ಯಾಪ್ ಅಪ್ ಓಪನ್ ಆದಾಗ 50,388 ಈ ರೇಂಜಿಗೆ ನಿಮ್ಗೆ ಸಿಕ್ಕಿರುತ್ತೆ ಓಪನಿಂಗಲ್ಲಿ. ಸೊ ಇಲ್ಲಿ ಏನು ಐಡಿಯಾ, 50,240 ಮೇಲ್ ಟ್ರೇಡ್ ಆಯಿತಾ, ಎಕ್ಸಿಟ್ ಮಾಡಿ ಅನ್ನೋ ಒಂದು ಪ್ರಿಪ್ರೇಷನ್. ಅದು ಓಪನಿಂಗ್ 388 ಆಗಿದೆ ಅಂದರೆ 240 ಮೇಲ್ ತಾನೇ, ಎಕ್ಸಿಟ್ ಓಪನಿಂಗಲ್ಲಿ ಎಕ್ಸಿಟ್ ಮಾಡಿದ್ರೆ 50,908ಗೆ ಎಂಟ್ರಿ ತೊಗೊಂಡು ಅಲ್ಲಿ ಎಕ್ಸಿಟ್ ಮಾಡೋಷ್ಟೊಳಗಡೆ 520 ಪಾಯಿಂಟ್ ಬೆನಿಫಿಟ್ ಕೈಗೆ ಸಿಕ್ಕಿರುತ್ತೆ. ಬಟ್ ನೋಡಿದ ಪ್ರಾಫಿಟ್ಟು 1,600 ಪಾಯಿಂಟ್ ಪ್ರಾಫಿಟ್ ನೋಡಿದ್ದೀವಿ. ಬಟ್ ಕೆಳಗಡೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕ್ಕೂ ಜಾಗ ಇದೆ. ಬಟ್ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಫಾಲೋ ಮಾಡ್ಕೊಂಡೋದ್ರೆ ಅಟ್ಲೀಸ್ಟ್ ಇಷ್ಟು ಪಾಯಿಂಟ್ಸ್ ಅಟ್ಲೀಸ್ಟ್ ಕೈಗೆ ಬಂದಿರೋದು. ಓಕೆ, ಒಂದು. ಸೊ ಈ ಟ್ರೇಡ್ ಒಂದು ಮುಗೀತು, ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಇಲ್ಲಿಂದ ಮೇಲೆ ಹೋದರೆ ಇವಾಗ ಅದೇ DMBOTS ರೇಂಜಸ್ ಪ್ರಕಾರ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ ಈ ನಂಬರ್ ಮೇಲೆ ಟ್ರೇಡ್ ಆಯಿತು ಅಂದರೆ ಬೈ ಮಾಡೋಣ. ಇಷ್ಟೇ ಪ್ರಿಪ್ರೇಷನ್, ಟ್ರೈನಿಂಗಲ್ಲಿ ತಿಳ್ಕೊಳ್ಳೋದು ಅಷ್ಟೇ. ಸೊ ಡೈಲಿ ಅವ್ರ ಕೆಲಸ ಏನಪ್ಪ ಅಂದರೆ ಸಾಯಂಕಾಲ ಬಂದು ನಾಳೆ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ ಏನಿದೆ ಬರೆದಿಟ್ಕೊಳ್ಳೋದು, ಆ ನಂಬರ್ ಕ್ರಾಸ್ ಆದರೆ ಬೈ ಮಾಡೋಣ. ಬೈ ಮಾಡಿದ್ಮೇಲೆ ಎಲ್ಲಿ ಎಕ್ಸಿಟ್ ಮಾಡಬೇಕು ಆ ನಂಬರ್ 1 ಬರೆದಿಟ್ಕೊಳ್ಳೋದು, 2 ನಂಬರ್ ಬರೆದಿಟ್ಕೊಂಡು ಸುಮ್ಮನೆ ನೆಕ್ಸ್ಟ್ ಡೇ ಅಬ್ಸರ್ವ್ ಮಾಡೋದು. ಆ ಪಾಯಿಂಟ್ ಬಂತ ಬೈ ಮಾಡೋಣ, ಪಾಯಿಂಟೇ ಬರಲಿಲ್ಲ ಅಂದರೆ ನೋ ಟ್ರೇಡಿಂಗೇ ಮಾಡೋದಿಲ್ಲ. ಓಕೆ, ಸೊ ಆರಾಮಾಗಿ ಕೂತಿರ್ತಾರೆ, ಬರಲಿ ನಮ್ಮ ಪಾಯಿಂಟಿಗೆ ಬರಲಿ ಆಮೇಲೆ ಮಾಡೋಣ ಅಂತ. ಸೊ 8ನೇ ತಾರೀಕು ಮಾರ್ಕೆಟ್ ಮುಗಿದ ಮೇಲೆ ನೋಡಿದ್ರೆ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ 50,905 ಇದೆ. ಸೊ ಆಲ್ರೆಡಿ ಎಲ್ಲರೂ ಪ್ರಿಪೇರ್ ಮಾಡಿಬಿಟ್ರು. ನೆಕ್ಸ್ಟ್ ಡೇ 9ನೇ ತಾರೀಕು ಆ ರೇಟ್ ಕ್ರಾಸ್ ಆದರೆ ಬೈ ಮಾಡೋಣ. 9ನೇ ತಾರೀಕು ಮಾರ್ಕೆಟ್ ಓಪನ್ ಆಗಿ ಅದು ಮೇಲೆ ಬರ್ತಿರುವಾಗ 50,496 ಈ ರೇಂಜ್ಗೆ ಹೈ ಮಾಡಿರೋದು. 900 ಚೇಂಜಿಗೆ ಬರಲೇ ಇಲ್ಲ. ಅದು ಬರಲಿಲ್ಲ ಅಂದರೆ ನಾವು ಟ್ರೇಡ್ ಮಾಡಲ್ಲ. ಏನು ಮಾಡೋದು? ಟ್ರೇಡ್ ಮಾಡೋದಿಲ್ಲ. ಸರಿ, 9ನೇ ತಾರೀಕು ಮಾರ್ಕೆಟ್ ಮುಗಿದ ಮೇಲೆ ಮತ್ತೆ ಈ ಡೇ ಟು ಡೇ ಈ DMBOTS ರೇಂಜಸ್ ವ್ಯಾಲ್ಯೂಸ್ ಏನಿದೆ ಅದು ಚೇಂಜಸ್ ಆಗ್ತಾ ಇರುತ್ತೆ. 9ನೇ ತಾರೀಕು ಮಾರ್ಕೆಟ್ ಮುಗಿದ ಮೇಲೆ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ ಮತ್ತೆ 50,847. ಸೊ ಈ ನಂಬರ್ ಬಂದಿದೆ, ನಾಳೆ ಈ ನಂಬರ್ ಕ್ರಾಸ್ ಆದರೆ ಬೈ ಮಾಡೋಣ ಅಂತ. ಸೊ 11th ಮಾರ್ಕೆಟ್ ಓಪನ್ ಆದಮೇಲೆ ಅದು ಏನಾಯಿತು, ಅಲ್ಲಿಂದ ಪ್ರೈಸ್ ಮೇಲೋಗಿ ಆ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ ಕ್ರಾಸ್ ಆಗೋಯ್ತು. ಸೊ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಅದು ಕ್ರಾಸ್ ಆಗ್ತಿರೋವಾಗ ನಾವೇನು ಮಾಡಿರ್ತೀವಿ, ಅಲ್ಲಿ ಬೈ ಮಾಡಿರ್ತೀವಿ. 50,847 ರೇಂಜಿಗೆ ನಾವು ಬೈ ಮಾಡಿಬಿಟ್ಟಿರ್ತೀವಿ. ಬೈ ಮಾಡಿದ್ಮೇಲೆ ಪ್ರೈಸ್ ಮೇಲೆ ಹೋಗುತ್ತಾ, ಹೋಗಲಿ, ಡೌನ್ ಬರೋಂಗಿದ್ರೆ ಈ ಪಾಯಿಂಟ್ಗೆ ಎಕ್ಸಿಟ್ ಮಾಡೋಣ ಅಂತ ನಂಬರ್ ನೋಟ್ ಮಾಡಿಟ್ಕೊಂಡಿರ್ತೀವಿ. ಅದು ಡೌನ್ ಬರಲೇ ಇಲ್ಲ. ನೆಟ್ಟಿಗೆ 51,244 ತನಕ ಹೈ ಮಾಡಿದೆ ಆವತ್ತಿನ ದಿವಸ. ಯಾವತ್ತು? 11ನೇ ತಾರೀಕು ಏಪ್ರಿಲ್ಗೆ ಹೈ ಮಾಡಿ ಅದು ಹೈ ಹತ್ರನೇ ನಿಯರ್ ಬೈ ಎಲ್ಲೋ ಕ್ಲೋಸ್ ಆಗಿದೆ. ನಾವು ಎಕ್ಸಿಟ್ ಬಂದಿಲ್ಲ ಅಂದರೆ ಪೊಸಿಷನ್ ಆರಾಮಾಗಿ ಹೋಲ್ಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡೇ ಇವಾಗ ನಾನು ಎಕ್ಸಿಟ್ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಮಾತ್ರ ಬರೆದಿಟ್ಕೊತೀನಿ. ಏನು ಎಕ್ಸಿಟ್ ಪಾಯಿಂಟು ಏನು ಹೇಳ್ತಿಲ್ವಲ್ಲ ಅಂದರೆ ಅದೆಲ್ಲ ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಇವಾಗ ಅಷ್ಟು ಡೀಟೇಲ್ ಹೇಳೋದು ಎಲ್ಲಿ ನಾನು. ಸರಿ, ಬೈ ಮಾಡಿದ್ವಿ, ಆ ಎಕ್ಸಿಟ್ ಪಾಯಿಂಟ್ ಬರಲಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಕಂಟಿನ್ಯೂಸ್ ಆಗಿ ಅಪ್ ಮೂಮೆಂಟ್. ನೀವು ಎಲ್ಲರೂ ನೋಡ್ತಾ ಬಂದಿರ್ತೀರ. ಮೇಲೋಯ್ತು 11ನೇ ತಾರೀಕಿಂದ ಮೇಲೋಯ್ತು 23ನೇ ತಾರೀಕು ಅಷ್ಟೊತ್ತಿಗೆ 53,000 ಚಿಲ್ಲರೆ ಹೈ ಮಾಡಿದೆ. 56,000 ಚಿಲ್ಲರೆ, 56,000 ಚೇಂಜ್ ಹೈ ಮಾಡಿದೆ. ಬೈ ಮಾಡಿರೋದು ಎಷ್ಟಿಗೆ 50,847. ಸೊ 11th ಬೈ ಬಂದಿರೋದು. ಆ ಪಾಯಿಂಟ್ಗೆ ಯಾರಾದರೂ ಬೈ ಮಾಡೋದು ಮಿಸ್ ಮಾಡಿಬಿಟ್ಟಿದ್ದಿದ್ರೆ ಏನಾಗೋದು? ಇವಾಗ ಮಾರ್ಕೆಟ್ ಮೂವ್ಮೆಂಟ್ ಆಗೋಯ್ತು, ಇವಾಗ ಎಲ್ಲಿ ಮಧ್ಯದಲ್ಲಿ ಬೈ ಮಾಡೋದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ.
ಅಲ್ಲಿ ಬೈ ಮಾಡೋದು ಮಿಸ್ ಮಾಡಿದ್ರು ಅಲ್ಲಿಂದ ಪ್ರೈಸ್ ಮೇಲೆ ಹೋಗ್ತಾ ಇರೋವಾಗ 15ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದವಾಗ ಸ್ಪೀಡ್ ಸಿಗ್ನಲ್ ಮತ್ತು ಬೈ ಸಿಗ್ನಲ್ ಕೊಟ್ಬಿಟ್ಟಿದೆ ಡೈನಮಿಕ್ ಸಿಸ್ಟಮಲ್ಲಿ. ಸರಿ, ಬೈ ಸಿಗ್ನಲ್ ಕೊಟ್ಟಿದೆ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಓಪನಿಂಗಲ್ಲಿ ಬೈ ಮಾಡಿದ್ರೆ 52,690 ರೂಪಾಯಿ ಓಪನಿಂಗ್. ಇವಾಗ ಅಲ್ಲಿಗೆ ಬೈ ಮಾಡಬೇಕು. ಓಕೆ, ಅಲ್ಲಿಗೆ ಬೈ ಮಾಡಬೇಕು ಅಂದರೆ ಸ್ವಲ್ಪ ಜನಕ್ಕೆ ಯೋಚನೆ, ಏನಪ್ಪ ಇಷ್ಟು ಹೈ ರೇಟಿಗೆ ಬೈ ಮಾಡಬೇಕಾ, ಗ್ಯಾಪ್ ಅಪ್ ಆಗಿದೆ, ಇಲ್ಲಿ ಬೇರೆ ಬೈ ಮಾಡಬೇಕು. ನೋಡಿ, ಬೈ ಮಾಡಬೇಕು ಅಂದರೆ ಅಲ್ಲಿ ಬೈ ಸಿಗ್ನಲ್ ಹೇಳಿದೆ, ಸುಮ್ಮನೆ ಬೈ ಮಾಡಬೇಕು. ಬೈ ಮಾಡೋವಾಗ ಒಂದೇ ವಿಷಯ ನೀವೇನು ಚೆಕ್ ಮಾಡ್ಕೋಬೇಕು, ಬೈ ಮಾಡೋಕ್ಕೆ ಮುಂಚೆ ಅಲ್ಲಿ ಏನಾದರೂ ಬೇರೆ ಏನಾದರೂ ಅಡ್ಡ ಇದೆಯಾ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಅಡ್ಡ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡೋಣ. ಈ ಜಾಗದಲ್ಲಿ ಏನೂ ಅಡ್ಡ ಇರಲಿಲ್ಲ, ಸೊ ಜಸ್ಟ್ ಗೋ ಅಹೆಡ್ ಬೈ. ಸೊ 52,690ಗೆ ಬೈ ಮಾಡಿದ್ರೆ ಅಲ್ಲಿಂದ ಹೊಟ್ಟೋಯ್ತು. ನಾನು ಹೇಳ್ದಂಗೆ 56,000 ಚೇಂಜ್ ಹೈ ಮಾಡಿದೆ 23ನೇ ತಾರೀಕು. ಓಕೆ, ಹೈ ಮಾಡಿ ಅಲ್ಲಿಂದ 55,300 ರೇಂಜ್ಗೆ ಎಲ್ಲೋ ಕ್ಲೋಸ್ ಆಗಿದೆ. ಸೊ ಒಂದು ಎಂಟ್ರಿ ತೊಗೊಂಡು ಈ ಕ್ಲೋಸಿಂಗ್ ರೇಟ್ಗೆ ನೀವು ತೊಗೊಂಡ್ರೆ 4,500 ಪಾಯಿಂಟ್ ರನ್ನಿಂಗ್ ಪ್ರಾಫಿಟ್ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ 23ನೇ ತಾರೀಕಿಗೆ. ಇವಾಗ ಟ್ರೇಡ್ ಬಂತು, ಪ್ರಾಫಿಟ್ ಬಂತು, ಎಲ್ಲ ಓಕೆ, ತುಂಬ ಸಿಂಪಲಾಗಿ ಕಾಣಿಸ್ತಿದೆ. ಬಟ್ 4,500 ಪಾಯಿಂಟು ನೀವು ಒಂದು ಟ್ರೇಡಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಸ್ಕ್ರಿಪ್ಟಲ್ಲಿ ಪ್ರಾಫಿಟ್ ಪೊಸಿಷನ್ ಇಟ್ಕೊಂಡು ಸುಮ್ಮನೆ ಕೂತಿರೋದಿದೆಯಲ್ಲ, ಅದು 56,000 ಹೈ ಮಾಡಿ ಅಲ್ಲಿಂದ 55,300 ಚಿಲ್ಲರೆ 370ಕ್ಕೆ ಬಂದು ಕ್ಲೋಸ್ ಆಗಿದೆ. ಅಂದರೆ ಆ ಹೈಯಿಂದ ತೊಗೊಂಡ್ರೆ 700 ಪಾಯಿಂಟ್ ಡೌನ್ ಆಗಿದೆ. ಇದ್ರೂ ಸುಮ್ಮನೆ ಕೂತಿರೋದಿದೆಯಲ್ಲ, ಇದು ಚಾಲೆಂಜ್ ಅನ್ನೋದು. ಓಕೆ, ಇದು ಚಾಲೆಂಜ್. ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ಗೆ ಮಾತ್ರ ಇದು ಮಾಡೋಕ್ಕಾಗೋದು. ಏನಕ್ಕೆ ಹೇಳಿ, ಅವ್ರಿಗೆ ಗೊತ್ತು, ರಿಲ್ಯಾಕ್ಸ್ಡಾಗಿ ಕೂತ್ಕೋ, ಏನಾಗೋದಿಲ್ಲ. ಇನ್ನೂ ಎಕ್ಸಿಟ್ ಬಂದಿಲ್ಲ, ಅದು ಯಾವಾಗ ಎಕ್ಸಿಟ್ ಬರುತ್ತೋ ಗೊತ್ತಿಲ್ಲ. ಅದು ಎಕ್ಸಿಟ್ ಬರೋಷ್ಟೊಳಗಡೆ ಇನ್ನೊಂದು 1,000 ಪಾಯಿಂಟ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಪ್ರಾಫಿಟಲ್ಲಿ ತೊಂದರೆ ಇಲ್ಲ. ಪ್ರಾಫಿಟಲ್ಲಿ ತಾನೇ ಇದ್ದೀವಿ. ಮಾರ್ಕೆಟ್ ಎಷ್ಟು ಕೊಡುತ್ತೋ ಅಷ್ಟು ತೊಗೊಳ್ಳೋಣ, ಇರೋದೆಲ್ಲ ಬಾಚ್ಕೊಳ್ಳೋದೇನಕ್ಕೆ, ಕೊಡೋದನ್ನು ತೊಗೊಳ್ಳೋಣ ಫಸ್ಟು. ಓಕೆ, ಸೊ ಆ ಒಂದು ಮೆಂಟ್ಯಾಲಿಟಿಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಬಂದ್ಬಿಟ್ಟು ರಿಲ್ಯಾಕ್ಸ್ಡಾಗಿ ಪೊಸಿಷನ್ ಇಟ್ಕೊಂಡು ಕೂತಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಈ ಬ್ಯಾಂಕ್ ನಿಫ್ಟಿ ಅಂತ ಸ್ಕ್ರಿಪ್ಟಲ್ಲಿ ನಿಮ್ಗೆ ಸುಮಾರು ಜನ ನಿಮ್ಮ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. 50-40 ಪಾಯಿಂಟು, 100 ಪಾಯಿಂಟ್, ಅಬ್ಬಬ್ಬ ಅಂದರೆ ಒಂದು 100 ಪಾಯಿಂಟು, ಈ ಥರ ಮೂಮೆಂಟ್ಸ್ಗೆ ಟ್ರೇಡ್ ಮಾಡೋರು ಜಾಸ್ತಿ. ಬಟ್ ನಮ್ಮ ಡೈನಮಿಕ್ ಮೆಂಬರ್ಸ್ ನೋಡಿ ಸೈಲೆಂಟಾಗಿರ್ತಾರೆ. 4,500 ಪಾಯಿಂಟು ಹೈಗೆ ನೀವು ಲೆಕ್ಕ ತೊಗೊಂಡ್ರೆ 5,000 ಪಾಯಿಂಟ್ಗಿಂತ ಜಾಸ್ತಿ ಪ್ರಾಫಿಟ್ ಅದು ತೋರಿಸ್ಬಿಡ್ತು ಎಂಟ್ರಿ ತೊಗೊಂಡಾದಮೇಲೆ. ಎಲ್ಲಿಂದ 50,847 ನೀವು ಎಂಟ್ರಿ ತೊಗೊಂಡಿದ್ರೆ ಅಲ್ಲಿಂದ 5,000 ಪಾಯಿಂಟ್ಗಿಂತ ಜಾಸ್ತಿ ಪ್ರಾಫಿಟ್ ತೋರಿಸ್ಬಿಡ್ತು. 4,500 ಪಾಯಿಂಟ್ ಪ್ರಾಫಿಟ್ ಇದೆ 23ನೇ ತಾರೀಕು ಕ್ಲೋಸಿಂಗಿಗೆ. ಬಟ್ ಅದೇ ಅಲ್ಲಿ ಬೈ ಮಾಡಿದೆ, ಸ್ಪೀಡ್ ಸಿಗ್ನಲ್ ಬೈ ಬಂದಮೇಲೆ 52,600 ಚಿಲ್ಲರೆ ಬೈ ಮಾಡಿದ್ರು, 690 ಆ ರೇಟಿಗೆ ಬೈ ಮಾಡಿದ್ರು, ಅವ್ರಿಗೆ ಎಷ್ಟು ಪ್ರಾಫಿಟ್ ಬಂದಿರೋದು? ಅವ್ರಿಗೂ 2,500-3,000 ಪಾಯಿಂಟ್ಸ್ ಪ್ರಾಫಿಟ್ ಕಣ್ಣು ಕಾಣಿಸಿರೋದಾ? ಹೌದಾ ಇಲ್ವಾ? ರೈಟ್. ಸೊ ಈ ಥರ ಪ್ರಾಫಿಟ್ಸ್ ನಮಗೆ ಎವ್ರಿ ಟೈಮ್ ಬರೋದಿಲ್ಲ. ಮಾರ್ಕೆಟಲ್ಲಿ ಈ ಥರ ಒನ್ ಡೈರೆಕ್ಷನ್ ಮಾರ್ಕೆಟ್ ಮೂಮೆಂಟ್ ಸಿಗೋದು ಆವಾಗ ಸಿಗತ್ತೆ, ಎವ್ರಿ ಡೇ ಇರೋದಿಲ್ಲ ಅದು. ಆವಾಗ ಸಿಗತ್ತೆ ಅಂದರೆ ಆವಾಗ ಸಿಗ್ದಾಗ ಅದನ್ನು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು. ಸ್ವಲ್ಪ ಜನ ಹೇಳ್ತಾರೆ ಅದು ಮೂಮೆಂಟ್ ಆಗಿದೆ, ನಿಮ್ಮದೇನು ಯಾವುದ್ರಲ್ಲಿ ನೋಡಿದ್ರೂ ಪ್ರಾಫಿಟ್ ಬಂದಿದೆ, ಓಕೆ, ನೀವು ಮಾಡಿದ್ರಾ? ಅದು ಇಷ್ಟು ದೊಡ್ಡ ಮೂಮೆಂಟ್ ಕೊಟ್ಟಿದೆ, ಅದರಲ್ಲಿ ಇಷ್ಟು ಮೂಮೆಂಟ್ ನೀವು ಕ್ಯಾಪ್ಚರ್ ಮಾಡಿದ್ರಾ? ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರಿ? ಪ್ರಶ್ನೆ ಇದಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ಡೈನಮಿಕ್ ಮೆಂಬರ್ಸ್ ಮಾತ್ರ ಇದು ಮಾಡಿರ್ತಾರೆ, ಸೈಲೆಂಟಾಗಿ ಇಟ್ಕೊಂಡು ಕೂತಿರ್ತಾರೆ ಅವರು. ಓಕೆ, ಸೊ ಆ ಪಾಯಿಂಟ್ಗೆ ಹೋಗೋವಾಗ ಮೇಲ್ಗಡೆ ಬೇರೆ ಏನೋ ಸಿಗ್ನಲ್ ಬಂತ, ಎಕ್ಸಿಟ್ ಪಾಯಿಂಟ್ ಬಂತ, ಅಲ್ಲಿ ಎಕ್ಸಿಟ್ ಮಾಡೋಣ, ಆರಾಮಾಗಿ ಕೂತ್ಕೊಳ್ಳೋಣ. ಸೊ ನಾನು ಹೇಳ್ತಿರೋದು 1ನೇ ತಾರೀಕು ಏಪ್ರಿಲಿಂದ ಹಿಡಿದು 23ನೇ ತಾರೀಕು ಏಪ್ರಿಲ್ ತನಕ 2 ಟ್ರೇಡ್. 2 ಟ್ರೇಡಲ್ಲಿ ಮೊದಲನೇ ಟ್ರೇಡಲ್ಲಿ 520 ಪಾಯಿಂಟೇ ಇಟ್ಕೊಳ್ಳಿ ಕೈಗೆ ಸಿಕ್ಕಿದ್ದು ಆ ರೂಲ್ಸ್ ಪ್ರಕಾರ. ಇಲ್ಲಾಂದರೆ 1,600 ಪಾಯಿಂಟ್ ಸಿಕ್ಕಿರೋದು, ಅದು ಬೇರೆ ವಿಷಯ. 520 ಪಾಯಿಂಟೇ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು 4,500 ಪಾಯಿಂಟ್, 4,500 ಬೇಡ, 3,000 ಪಾಯಿಂಟ್ ಕೊನೆಗೆ ಕೈಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಎಷ್ಟಾಯಿತು? 3,520 ಪಾಯಿಂಟ್ ಕೈಯಲ್ಲಿ ಸಿಕ್ಕಿದೆ ಎಕ್ಸಿಟ್ ಅಷ್ಟೊತ್ತಿಗೆ. 3,500 ಪಾಯಿಂಟ್ ಅಂದರೆ ಎಷ್ಟಾಯಿತು? ಒಂದು ಸಿಂಗಲ್ ಲಾಟಲ್ಲಿ ಎಷ್ಟಾಯಿತು ಲೆಕ್ಕ ಮಾಡಿ. 1,20,000 ರೂಪಾಯಿ ಬೆನಿಫಿಟ್. ಎಷ್ಟು ಕ್ಯಾಪಿಟಲ್ ನೀವು ಯೂಸ್ ಮಾಡಿಬಿಟ್ಟಿದ್ದೀರಾ? 7,10,000 7,20,000 ಈ ರೇಂಜಲ್ಲೆಲ್ಲೋ ನೀವು ಕ್ಯಾಪಿಟಲ್ ಯೂಸ್ ಮಾಡಿಬಿಟ್ಟಿದ್ದೀರಾ. 1,20,000 ರೂಪಾಯಿ ಪ್ರಾಫಿಟೇ ಬಂದುಬಿಟ್ಟಿದೆ 2 ಟ್ರೇಡಲ್ಲಿ ಇನ್ ಎ ಮ್ಯಾಟ್ರ್ ಆಫ್ 23 ಡೇಸ್. ಅಂದರೆ ಎಷ್ಟಾಯಿತು? ಮೋರ್ ದೆನ್ 50% ಬೆನಿಫಿಟಾ? 50% ಬೆನಿಫಿಟ್ಟು ಯಾವಾಗಲೂ ಕೊಡೋದಿಲ್ಲ, ಕೊಟ್ಟಾಗ ತೊಗೋಬೇಕಲ್ಲ. ಮಾರ್ಕೆಟ್ ಬಂದ್ಬಿಟ್ಟು ಯಾವಾಗಲೂ ಕರೆದು ಕೊಡ್ತಾ ಇರೋದು. ಸುಮಾರು ಜನ ಹೇಳ್ತಾರೆ ಗ್ಯಾಮ್ಲಿಂಗ್ ಅಂತ. ಯಾವ ಗ್ಯಾಮ್ಲಿಂಗ್ ರೀ ಇದು?
ಕರೆದು ಕೊಡ್ತಿದೆ. ಮಾರ್ಕೆಟ್ ಎಲ್ಲರಿಗೂ ಒಂದೇನಾ, ಮೂಮೆಂಟ್ ಎಲ್ಲರಿಗೂ ಒಂದೇನಾ? ನೀವು 50,000 ಕ್ಯಾಪಿಟಲ್ ಇಟ್ಕೊಂಡಿದ್ರು ಒಂದೇ, 50 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡಿದ್ರು ಒಂದೇ, 50 ಕೋಟಿ ಕ್ಯಾಪಿಟಲ್ ಇಟ್ಕೊಂಡಿದ್ರು ಒಂದೇ. ಮೂಮೆಂಟ್ ಒಂದೇ. ಯಾರು ದುಡ್ಡು ಮಾಡಿದ್ರೋ ಅವರು ಬೆನಿಫಿಟ್ ಅಚೀವ್ ಮಾಡ್ಕೊಂಡ್ರಿ. ಯಾರು ಕರೆಕ್ಟಾಗಿ ಫಾಲೋ ಮಾಡದೆ ಫಾಲೋ ಮಾಡಿಲ್ವೋ ಅವ್ರು ದುಡ್ಡು ಮಾಡಿರೋಕ್ಕಾಗಿರಲ್ಲ. ಕರೆಕ್ಟ್ ಅಲ್ವಾ? ಸಿಂಪಲ್ ಲಾಜಿಕ್, ಸಿಂಪಲ್ ಪ್ರಾಸೆಸ್. ಓಕೆ, ಇದು ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡಿದ್ರೆ, ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡಿದ್ರೆ ಬರುತ್ತೆ. ಎಫರ್ಟ್ಲೆಸ್ ಅಂದರೆ ಏನರ್ಥ? ಸುಮ್ಮನೆ ಡೈಲಿ ಒಂದು 2 ನಂಬರ್ ನೋಟ್ ಮಾಡಿಟ್ಕೊಂಡು ಆ ನಂಬರ್ ಪ್ರಕಾರ ಸುಮ್ಮನೆ ಟ್ರೇಡ್ ಮಾಡ್ಕೊಂಡು ಹೋಗೋದು ಎಷ್ಟು ಸಿಂಪಲ್ ಇದೆ. ಅದರಲ್ಲೂ ಈ ಥರ ಬೆನಿಫಿಟ್. ಇದನ್ನು ಬಿಟ್ಬಿಟ್ಟು ನಾನು ನ್ಯೂಸ್ ನೋಡ್ತೀನಿ, ಅಲ್ಲಿದಾಯಿತು, ಅಲ್ಲಿ ಟ್ಯಾರಿಫ್ ಬಂತು, ಇಲ್ಲಿ ವಾರ್ ಆಯಿತು, ಇವ್ನು ನೋಡ್ದ, ಅವ್ನು ನೋಡ್ದ, ಅವನೇನೋ ಸ್ಟೇಟ್ಮೆಂಟ್ ಕೊಟ್ಟ, ಇಷ್ಟೆಲ್ಲ ಗೊಬ್ಬರ ತುಂಬಿಸ್ಕೊಂಡು ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ಎಷ್ಟು ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡ್ತಿರ್ತಾರೆ ಇವತ್ತಿನ ದಿವಸ ಟ್ರೇಡರ್ ಸ್ಟಾಕ್ ಮಾರ್ಕೆಟಲ್ಲಿ. ಬರೀ ಒಂದು 50-60 ಪಾಯಿಂಟ್ ಮೂಮೆಂಟ್ಗೆ, 50-60 ಪಾಯಿಂಟು ಸ್ವಲ್ಪ ಒಂದೊಂದು ಸತಿ ಜಾಸ್ತಿ ಹೇಳ್ಬಿಟ್ನಾ ಅಂತ ಅನಿಸುತ್ತೆ. 10-20 ಪಾಯಿಂಟ್ ಟ್ರೇಡ್ಗೆ, ಹೌದಾ ಇಲ್ವಾ? ಈ ಥರ ಮೂಮೆಂಟ್, ಈ ಥರ ಬೆನಿಫಿಟ್ಸ್ ನೀವು ಒಂದು ಸತಿ ಮಾಡಿ ನೋಡಿ. ನೀವು ಒಂದು ಟ್ರೇಡಲ್ಲಿ ಈ ಥರ ಬೆನಿಫಿಟ್, ಒಂದು ಸಿಂಗಲ್ ಟ್ರೇಡಲ್ಲಿ 3,000-4,000 ಪಾಯಿಂಟ್ ಸಿಂಗಲ್ ಟ್ರೇಡಲ್ಲಿ ಒಂದು ಸತಿ ಟ್ರೇಡ್ ಮಾಡಿ ಕ್ಯಾಪ್ಚರ್ ಮಾಡಿ ನೋಡಿ. ನಿಮ್ಮ ವ್ಯೂ, ನಿಮ್ಮ ಟ್ರೇಡಿಂಗ್ ಅಪ್ರೋಚ್, ನಿಮ್ಮ ನೀವು ಮಾರ್ಕೆಟ್ ನೋಡೋ ರೀತಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಯಾವತ್ತು ಇದೆಲ್ಲ ಚೇಂಜ್ ಆಗಿಬಿಡುತ್ತೋ ಆವತ್ತು ನಿಮ್ಗೆ ರಿಯಲೈಸ್ ಆಗುತ್ತೆ, ಏನಪ್ಪ ಇಷ್ಟು ವರ್ಷ ಈ ಥರ ವೇಸ್ಟ್ ಮಾಡಿಬಿಟ್ವಲ್ಲ ಗೊತ್ತಿಲ್ಲದೆ, ಇದಲ್ವ ಇರೋದು ನಿಜವಾಗ್ಲೂ ಅಂದ್ಬಿಟ್ಟು ನಿಮ್ಗೆ ಆವತ್ತು ಅನಿಸುತ್ತೆ. ಓಕೆ, ಸೊ ಇವತ್ತು ಟೈಮ್ ಏನಾಗಿಲ್ಲ. ಥಿಂಕ್ ಮಾಡಿ. ಒಂದೇ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ರನ್ನಿಗೆ ನೀವು ಅರ್ನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಅದಕ್ಕೊಂದೇ ದಾರಿ, ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಆಗಬೇಕು. ಡೈನಮಿಕ್ ಸೂಪರ್ ಪವರ್ ಟ್ರೇಡರ್ ಅಂದರೆ ಏನು? ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋದು ತಿಳ್ಕೊಳ್ಳಿ. ನಮ್ಮ ವರ್ಕ್ಶಾಪ್ ಜಾಯ್ನ್ ಆಗಿ ನಮ್ಮ ಸಾಫ್ಟ್ವೇರ್, ಈ ಡೈನಮಿಕ್ ಸಿಸ್ಟಮ್ಮು, ಡೈನಮಿಕ್ ಲೈವ್ ಸಾಫ್ಟ್ವೇರ್ ತೊಗೊಂಡೇ ನೀವು ಮಾಡಬೇಕು ಅಂತ ನಾನು ಹೇಳೋಕ್ಕೆ ಬರ್ತಿಲ್ಲ. ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋದು ತಿಳ್ಕೊಳ್ಳಿ. ದಾರಿ ಇದೆಯಾ ಅದಕ್ಕೆ? ಎಫರ್ಟ್ಲೆಸ್ ಆಗಿ ಟ್ರೇಡ್ ಮಾಡೋದು ತಿಳ್ಕೊಳ್ಳಿ. ಅದು ಎರಡು ಮಾಡೋಕ್ಕಾಗತ್ತೆ ಅಂದರೆ ಆವಾಗ ನೀವು ಡೈನಮಿಕ್ ಸೂಪರ್ ಪವರ್ ಟ್ರೇಡರೇ ಅಲ್ವಾ? ಸೊ ಐ ಹೋಪ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ರಿಲ್ಯಾಕ್ಸ್ಡಾಗಿ ಟ್ರೇಡ್ ಮಾಡೋದು, ಅದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಇವತ್ತಿನ ದಿವಸ ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ಅಂಥ ಸಿಚುವೇಷನಲ್ಲಿ ನೀವು ರಿಲ್ಯಾಕ್ಸ್ಡಾಗಿ ಅಷ್ಟು ಮೇಜರ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಬೆನಿಫಿಟ್ ಮಾಡ್ತೀರಾ ಅಂದರೆ ಅದು ಆ ರಿಸಲ್ಟೇ ಮಾತಾಡುತ್ತಲ್ವಾ? ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಮುಖಾಂತರ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ನಮಸ್ಕಾರ.